Now, I would like to introduce Rotarian Kiran Kumar. Mr. Kiran has done his Masters in Computer Applications and working for TCS. He has a total work experience of 22 years. In this session, he will be speaking on personality and career development and how to lead a healthy life. ನಮ್ಮ ಜೀವನದಲ್ಲಿ ಒಳ್ಳೆಯ ಆರೋಗ್ಯ ಬಹಳ ಮುಖ್ಯ. ಇವರು ನಿಮಗೆ ಇದರ ಮಹತ್ವವನ್ನು ತಿಳಿಸುತ್ತಾರೆ. ಹೋಪ್ ಯು ಗೆಟ್ ಇನ್ಸ್ಪೈರ್ಡ್ ವಿತ್ ಹಿಸ್ ಟಾಕ್. Hi all, my name is Kiran Kumar. I'm currently the Director of International Services for the year 22-23 under Rotary Club of Bangalore Abilities. And right now I am in front of you to talk about some of the activities that we have organized as part of our joint venture with Rotary Club of Bangalore Vijayanagar and Rotary Club of Bangalore Abilities in terms of having a series of talks regarding personality development, career development, and also in terms of making a healthy life for yourself. So thank you all for listening to this podcast, and also I would like to personally thank Rotary Club of Bangalore Vijayanagar for making this happen. Thank you all. Now my subject of discussion or talk is basic lifestyle and etiquette. So when we talk about basic lifestyle, everybody thinks they have their own lifestyle. Some are rich, so they have pretty much everything on their plates. ಒಬ್ಬೊಬ್ಬರಿಗೆ ಕೈಗೆ ಸಿಗದೇ ಇರೋಷ್ಟು ಬಡತನ ಇರುತ್ತೆ, ಅದ್ರ ಮೇಲೆ ಅವ್ರಿಗೆ ಕುಂದು ಕೊರತೆಗಳು ಇದ್ದೇ ಇರುತ್ತೆ. ಲೈಕ್ ದರ್ ಡಿಸೇಬಿಲಿಟಿ, ಕಣ್ಣು ಕಾಣಿಸೋದಿಲ್ಲ, ಕೈ ಓಡಾಡೋದಿಲ್ಲ, ಕಾಲು ಓಡಾಡೋದಿಲ್ಲ. ಅಂಥವರಿಗೆ ಕಷ್ಟಗಳು ಅವರು ಅವ್ರ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಧ್ಯೇಯ ಇರಲ್ಲ. ಸೊ ಬೇಸ್ಡ್ ಆನ್ ಸರ್ಟನ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್ ದಟ್ ಐವ್ ಹ್ಯಾಡ್, ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಬೇಸಿಕ್ ಲೈಫ್ ಸ್ಟೈಲ್ ಅಲ್ಲಿ ಫಸ್ಟ್ ಬರೋದು ನಿಮ್ಮ ಜೀವನದ ಧ್ಯೇಯ, ಆರ್ ಇಟ್ಸ್ ಬೇಸಿಕಲಿ ದ ಪರ್ಪಸ್ ಆರ್ ದ ಪ್ರಯಾರಿಟೀಸ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಯಾವುದೇ ಧ್ಯೇಯ ಇಲ್ಲ ಅಂದರೆ, ನಾನು ಈ ಥರ ಇದ್ದೀನಿ ಆದರೆ ನನ್ನಿಂದ ನಾನು ಮೇಲೆ ಎದ್ದೊಳ್ಬೇಕು, ಬೇರೆಯವ್ರ ಸಹಾಯದ ಎಷ್ಟಾಗುತ್ತೋ ಅಷ್ಟು ಸಹಾಯ ಕಡಿಮೆ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ತಂದು ನನ್ನ ಸಮಾಜದಲ್ಲೇ ಒಂದು ಒಳ್ಳೆಯ ಹೆಸರು ತರೋ ಆದ್ಯತೆ ಇರಬೇಕು, ಎಲ್ಲ ಅದನ್ನ ಮನಸ್ಸಲ್ಲಿ ಇರಬೇಕು. ಸೊ your purpose or your priorities in life is very very important when it comes to your lifestyle. So some people have particularly people who are not disabled, they have their life cut out because ಅವ್ರಿಗೆ ಕಾಣಿಸುತ್ತೆ, ಮಾಡೋ ಛಲ ಇರುತ್ತೆ, ಸಪೋರ್ಟು ಇರುತ್ತೆ. ಆದರೆ ಒಂದೊಂದು ಸರಿ ನಮ್ಮ ಯಾವಾಗ ನಮ್ಗೆ ಗೊತ್ತಾಗುತ್ತೋ ನಮ್ಮಲ್ಲಿ ಕುಂದು ಕೊರತೆಗಳಿರುತ್ತೆ ಅಂತ, ಆವಾಗ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬಂದ್ಬಿಡುತ್ತೆ. ನಾವು ಎಂತಕ್ಕಾದರೂ ಹುಟ್ಟಿದ್ವೋ, ಆ ಥರ ಬೇಡ. ನಾವು ಹುಟ್ಟಿರೋದು ಈ ಸಂಸಾರಕ್ಕೆ ಬಂದಿರೋದು ಒಂದೇ ಧ್ಯೇಯದಿಂದ. ನಮ್ಮನ್ನು ಕಳಿಸಿರೋದು ಒಂದು ದೇರ್ ಆರ್ ರೈಟ್ಸ್, ಆಬ್ಲಿಗೇಷನ್ಸ್, ಯುವರ್ ಕರ್ತವ್ಯಗಳಿರುತ್ತೆ. ನಿಮ್ಮ ಬೇರೆಯವ್ರನ್ನ ತಂದೆ ತಾಯಿ ಅವ್ರ ಮೇಲೆ ಅವ್ರಿಕ್ಕಿರೋ ಆಸೆಗಳನ್ನ ಪೂರೈಸೋ ಚಾನ್ಸಸ್ ಸಿಕ್ಕೇ ಸಿಗುತ್ತೆ. ಆವಾಗ ನಾವು ಮಾಡಬೇಕಾಗಿರೋದು, ನನ್ನ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೂ ನನ್ನ ಜೀವನದಲ್ಲಿ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಆ ಧ್ಯೇಯ ಯಾವಾಗಲೂ ಇರಲೇಬೇಕು. your purpose and your priority is your first priority of your life, or a basic etiquette or a basic lifestyle. ಎರಡನೇದು ಬರೋದು ಬ್ಯಾಲೆನ್ಸ್, ಸಮತೋಲನೆ. ನಾವು ಯಾವುದೇ ಕೆಲಸ ಮಾಡಿದ್ರೂ, ಎಕ್ಸಾಂಪಲ್ ತಗೊಳ್ಳೋಣ, ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದವ, ವೃತ್ತಿನೂ ಬೆಂಗಳೂರೇ, ದಾಂಪತ್ಯನೂ ಬೆಂಗಳೂರೇ. ನನ್ನ ಜೊತೆಗಾತಿ ನನ್ನ ಕಾಮೇಶ್ವರಿ, ಹೂ ಈಸ್ ಆಲ್ಸೋ ಡೈರೆಕ್ಟರ್ ಆಫ್ ಯೂತ್ ಸರ್ವಿಸಸ್ ಅಂಡರ್ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಅಬಿಲಿಟೀಸ್. ಅವರಿಂದ ಕಲ್ತಿರೋದು ತುಂಬ ಜಾಸ್ತಿ ಇದೆ. ಅವ್ರೂ ಕಣ್ಣು ಕಾಣಿಸಲ್ಲ, ಆದರೆ ಅವರಲ್ಲಿರೋ ಶಕ್ತಿ, ಅವರಲ್ಲಿರೋ ಎನರ್ಜಿ ಲೆವೆಲು, ಅದನ್ನು ಆ ಮಟ್ಟಕ್ಕೆ ತಲುಪುವಷ್ಟು ಕಷ್ಟ ನಮಗೂ ಇದೆ. ಆ ಥರ ನೋಡ್ತಾ ಇರ್ಬೇಕಾದ್ರೆ ಅವ್ರು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಸಮತೋಲನೆ, ಜಾಸ್ತಿ ಹೆಚ್ಚಿಲ್ಲ, ಜಾಸ್ತಿ ಕಮ್ಮಿ ಇಲ್ಲ.
ಐ ಟಿಯಲ್ಲಿ ನಾನು ಕೆಲಸ ಮಾಡೋದು. ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್, ಇಲ್ಲಾಂದರೆ ನನಗೆ ಕೆಲಸ ಜಾಸ್ತಿ ಇರುತ್ತೆ. ಸೊ ಬೇರೆಯವ್ರ ಫ್ಯಾಮಿಲಿ ಮೆಂಬರ್ಸ್ ಕಡೆ ಇಲ್ಲ ನಮ್ಮ ಬಂಧುಗಳವ್ರ ಕಡೆ ಮಾತಾಡೋಷ್ಟು ಟೈಮ್ ಸಿಗೋಲ್ಲ. ಆ ಥರ ಇರೋದರಲ್ಲಿ ನಾವು ನಮ್ಮ ಕೆಲಸ ಎಲ್ಲಿ ಮುಗಿಯುತ್ತೋ ಅಲ್ಲಿಗೆ ನಿಲ್ಲಿಸ್ಬೇಕು. ನಮ್ಮ ಪರ್ಸ್ನಲ್ ಲೈಫ್, ವೈಯಕ್ತಿಕ ಜೀವನದಲ್ಲಿ ನಾವು ಯಾರ್ಯಾರನ್ನ ಅಳವಡಿಸ್ಕೊಂಡಿದ್ದೀವೋ, ಫ್ರೆಂಡ್ಸ್ ಆಗೋ ಇಲ್ಲ ಸ್ನೇಹಿತರಾಗೋ ಇಲ್ಲ ಬಂಧುಗಳಾಗೋ ಇಲ್ಲ ತಂದೆ ತಾಯಿ ಆಗೋ, ಅಂಥವರಿಗೆ ನಾವು ಟೈಮ್ ಕೊಡಲೇಬೇಕು. ಈ ಸಮತೋಲನೆ ಬರೀ ಮನುಷ್ಯರೇ ಅಲ್ಲ, ನಿಮ್ಮ ಮನಸ್ಸಿಗೆ ಫಸ್ಟ್ ಸೆಲ್ಫ್ ಕೇರ್ ಈಸ್ ದ ಬಿಗ್ಗೆಸ್ಟ್ ಕೇರ್ ದಟ್ ಯು ಕ್ಯಾನ್ ಎವರ್ ಆರ್ ಗಿಫ್ಟ್ ದಟ್ ಯು ಕ್ಯಾನ್ ಎವರ್ ಗಿವ್ ಟು ಯುವರ್ ಸೆಲ್ಫ್. ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಬದಲು ನಾನು ನನ್ನನ್ನು ಐ ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಆಲ್ ದಿಸ್ ಥಿಂಗ್ಸ್. ಜೀವನದಲ್ಲಿ ಸಿಚುವೇಶನ್ಸ್ ಬಂದೇ ಬರುತ್ತೆ, ಅದನ್ನು ಗಟ್ಟಿಮುಟ್ಟಾಗಿ ಎಲ್ಲರ ಹತ್ರನೂ ಕೀಳಾಗಿ ನೋಡಿದೆ, ಕೀಳಾಗಿ ಪರಿಗಣಿಸ್ದೆ ನಾನು ಮುಂದೆ ನುಗ್ತೀನಿ. ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಇದು ಹೇಳಿದಾಗ ವ್ಯಂಗ್ಯ ಅನಿಸ್ಬೋದು, ಬಟ್ ಅದರಲ್ಲಿರೋ ಮೆಸೇಜು ತುಂಬ ಇಂಪಾರ್ಟೆಂಟು. ಒಂದು ಕೆರೆ, ಅದರಲ್ಲಿ ಒಂದು ಕಪ್ಪೆಗಳ ರಾಜ್ಯ. ಆ ರಾಜ್ಯಕ್ಕೆ ಒಬ್ಬ ಮುದಿಯ ಕಪ್ಪೆ ರಾಜ ಆಗಿದ್ದ. ಅವನು ಸಾಯೋ ಸ್ಥಿತಿಲಿದ್ದ, ಅವನಿಗೆ ಮಕ್ಕಳಿರಲಿಲ್ಲ. ಸೊ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದು ಒಬ್ಬ ಹಾವು. ಅವನು ಈ ಕಪ್ಪೆ ರಾಜ್ಯನಿಗೆ ಎಲ್ಲ ರಾಜ್ಯನ ಹೆಂಗೆ ನಡೆಸೋದು ಅದ್ರ ಬಗ್ಗೆ ಎಲ್ಲ ಸಲಹೆ ಕೊಡ್ತಿದ್ದ. ಆದರೆ ಅವನಲ್ಲಿ ಈ ರಾಜ ಸತ್ತ ಮೇಲೆ ನಾನು ರಾಜ ಆಗಬೇಕು, ನನ್ನಲ್ಲಿರೋ ಶಕ್ತಿನೆಲ್ಲ ಉಪಯೋಗಿಸಿ ಈ ಬೇರೆ ಕಪ್ಪೆಗಳನ್ನೆಲ್ಲ ನಾನು ವಶ ಮಾಡ್ಕೊಬೇಕು ಅಂತ ಅವನ ಧ್ಯೇಯ ಇದ್ದಿದ್ದು. ಆದರೆ ಈ ಮುದಿ ರಾಜ ಒಂದು ಯೋಚನೆ ಮಾಡ್ದ, ನಾನಂತೂ ಸಾಯ್ತಿದ್ದೀನಿ, ನನ್ನ ಮುಂದೆ ರಾಜ್ಯ ತರೋದು ಕಪ್ಪೆನೇ ಆಗಿರಬೇಕು. ಅದಕ್ಕಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕಳಿಸ್ದ ಎಲ್ಲರಿಗೂ. ಅದರಲ್ಲಿ ಹೇಳ್ದ, ಈ ಕೆರೆ ಮಧ್ಯದಲ್ಲಿ ಒಂದು ದೊಡ್ಡದು ಬೆಟ್ಟದ ಥರ ಇದೆ, ಅಲ್ಲಿಗೆ ಹೋಗಿ ಯಾರ್ಯಾರು ಒಪ್ಕೊತಾರೋ ಆ ಬೆಟ್ಟನ ಹತ್ತು ಇಳಿದವರು ಅವರೇ ಈ ರಾಜ್ಯಕ್ಕೆ ಮುಂದೆ ರಾಜ್ಯ ಆಗ್ತಾರಂತ. ಆದರೆ ಇದೆಲ್ಲ ಸಲಹೆ ಕೊಟ್ಟಿದ್ದು ಹಾವೇ. ಅದಾದಮೇಲೆ ಈ ಅಡ್ವರ್ಟೈಸ್ಮೆಂಟ್ನ ನೋಡಿ ಒಂದು 6-7 ಜನ ಕಪ್ಪೆಗಳು ಬರ್ತಾರೆ. ಸೊ ಒಪ್ಕೊತಾರೆ. ಸೊ ಆದರೆ ಇದರಲ್ಲಿ ಹಾವಿನ ಧ್ಯೇಯ ಅಂತೂ ಮುಗಿಯೋಕ್ಕಾಗಲ್ಲ. ಸೊ ಅವನ ವಿಷಯದಿದ್ದು ನಾನು ರಾಜ್ಯ ಆಗಬೇಕಂತ. ಸೊ ಬಂದವರು ಎಲ್ಲ ಬಂದ ಪ್ರತಿಸ್ಪರ್ಧಿಗಳನ್ನ ಕಿವಿ ತುಂಬ್ತಾನೆ. ಇಲ್ಲ, ನೀವು ಹೋಗೋಕ್ಕಾಗಲ್ಲ, ಅಲ್ಲಿ ಮೇಲೆ ಹೋದರೆ ಹದ್ದುಗಳಿವೆ, ಬೇರೆ ಹಾವುಗಳಿವೆ, ನಿಮ್ಮನ್ನ ತಿನ್ಬಿಡ್ತವೆ, ಹಂಗೆ ಅಂತ ಹೇಳಿ ಎಲ್ಲರನ್ನೂ ಡಿಸ್ಕರೇಜ್ ಮಾಡ್ತಾನೆ. ಎಲ್ಲರಿಗೂ ಹೇಳ್ತಾನೆ 5 ಕಪ್ಪೆಗಳು. ಆಮೇಲೆ ಎಲ್ಲರೂ ಯಾವಾಗ ಟೈಮ್ ಆಗುತ್ತೋ ಕಾಂಪಿಟೇಷನ್ಗೆ, ಆವಾಗ ಒಬ್ಬ ಒಂದೇ ಒಂದು ಕಪ್ಪೆ ಹತ್ತಿ ಇಳಿಯುತ್ತೆ. ಆಮೇಲೆ ಅವನು ಹಿಳ್ದಾದ್ಮೇಲೆ ಆ ಮುದಿ ಕಪ್ಪೆ ಅವನನ್ನೇ ರಾಜ ಮಾಡ್ತಾನೆ. ಇದರಲ್ಲಿ ಒಂದು ಗೊತ್ತಾಗುತ್ತೆ, ಹಾವು ಎಲ್ಲರಿಗೂ ಬಂದು ಹೇಳ್ಕೊಟ್ಟ, ಈ ಥರ ಮಾಡಬೇಡಿ, ನೀವು ಸತ್ತೋಗ್ತೀರಾ, ನಿಮ್ಮ ಜೀವನ ಸರಿ ಇರಲ್ಲ, ಹಂಗೆ ಹಿಂಗೆ ಅಂತ. ಆದರೆ ಒಂದು ಕಪ್ಪೆ ಮಾತ್ರ ಏನಕ್ಕೆ ಅದು ಕೇಳಲಿಲ್ಲ, ಮೇಲೆ ಹೋಗಿ ಬಂತು ಅಂದರೆ ಅವನಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಆ ಕಪ್ಪೆಗೆ. ಸೊ ಮೋರಲ್ ಆಫ್ ದ ಸ್ಟೋರಿ, ಬೇರೆಯವರು ನಿಮ್ಮ ಜೀವನದ ಧ್ಯೇಯದ ಬಗ್ಗೆ ಹೇಳಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ಧ್ಯೇಯ ಇದೆಯೋ ಅದನ್ನು ಪಡ್ಕೋಬೇಕೇ ಹೊರತು ಬೇರೆಯವ್ರು ಏನು ಹೇಳ್ತಾರೋ ಅದನ್ನು ಕೇಳೋ ಅವಶ್ಯಕತೆ ನಿಮಗಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನಿಮ್ಮ ಮನಸ್ಸಲ್ಲಿ ಏನು ಛಲ ಇದೆಯೋ ಅದನ್ನೇ ಮಾಡಿ. ದಟ್ಸ್ ದ ಸೆಕೆಂಡ್ ಥಿಂಗ್. ಬಟ್ ಈ ಥರ ಛಲ ಮಾಡಬೇಕಾದ್ರೆ ಬೇರೆಯವ್ರನ್ನ ನೋವುಗೊಳಿಸ್ದೆ. ಬಿ ಹ್ಯಾಪಿ ಇನ್ ಅದರ್ಸ್ ಹ್ಯಾಪಿನೆಸ್. ಬೇರೆಯವರಿಂದ ಈರ್ಷೆನೂ ಬರ್ಬೋದು ನಿಮಗೆ, ಬಟ್ ಅದನ್ನೆಲ್ಲ ತಳ್ಳಿ ಹಾಕಿ ನೀವು ಮುಂದೆ ನೋಡಿಕೊಂಡು ಸಮತೋಲನೆಯಿಂದ ಬೆಳಿಬೇಕು. ಇದು 2ನೇದು. 3ನೇದು ಬಂದು ಹೈಡ್ರೇಷನ್, ಅಂದರೆ ನೀರು. ಎಲ್ಲರೂ
ಅದೊಂದು ಮಾಡ್ತೀವಿ. ಊಟ ಮಾಡ್ಬೇಕಾದ್ರೆ ತಿಂತೀವಿ, ಕುಡಿತೀವಿ, ಸುಮ್ಮನೆ ಇರಲಿಲ್ಲ ಅಂದ್ರೂ ಕುಡಿತೀವಿ. ನಾವು ಯಾವುದನ್ನು ಕುಡಿಬೇಕೋ ಅದನ್ನು ಮಾತ್ರ ಕುಡಿತಿಲ್ಲ. ನಮ್ಮ ದೇಹದ 70% ಭಾಗ ಬರೀ ನೀರೇ. ಅದು ಕಡಿಮೆ ಆದಾಗ ನಮ್ಮ ಬಾಡಿ, ನಮ್ಮ ದೇಹದಲ್ಲಾಗೋ ಚೇಂಜಸ್ ತುಂಬ ಕಷ್ಟಕರವಾಗಿರುತ್ತೆ. ಅದಕ್ಕೆ ಇಲ್ಲಾಂದ್ರೂ ದಿನಕ್ಕೆ 2-3 ಲೀಟ್ರು ನೀರು ಖಂಡಿತ ಕುಡಿಬೇಕು. ಇದರಿಂದ ನಿಮ್ಮ ಬಾಡಿನೂ ಆರಾಮಾಗಿರುತ್ತೆ, ನಿಮಗೆ ಯಾವ ಥರ ಕಷ್ಟವೂ ಆಗಲ್ಲ. 4ನೇದು ಬಂದು ಎಕ್ಸಸೈಸಸ್, ವ್ಯಾಯಾಮ. ನಾವು ಯಾವಾಗಲೂ ಪರ್ಟಿಕ್ಯುಲರ್ ಈಗಿನ ಕಾಲದಲ್ಲಂತೂ ಎಲ್ಲರೂ ಕಂಪ್ಯೂಟರು, ಲ್ಯಾಪ್ಟಾಪು, ಮೊಬೈಲ್ ಫೋನ್ಗಳು, ಟಿ ವಿ ಬಿಟ್ಟು ಬೇರೆ ಏನು ಹೊರಗಡೆ ಜಗತ್ತು ನೋಡೋದು ಕಡಿಮೆನೇ. ಅದು ನಿಮ್ಮ ಜನಾಂಗದಲ್ಲೋ ಇಲ್ಲ ನಿಮ್ಮ ಕಮ್ಯುನಿಟಿಯಲ್ಲೋ ತುಂಬಾ ಕಡಿಮೆ, ಜಾಸ್ತಿ ಇರುತ್ತೆ ಆ ಡಿಪೆಂಡೆನ್ಸಿ. ನನ್ನ ಉದ್ದೇಶ ಏನಂದರೆ, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ವ್ಯಾಯಾಮ, ನಾವು ನಿಮ್ಮನ್ನು ಹೋಗಿ ಜಿಮ್ ಸೇರ್ಕೊಳ್ಳಿ ಅಂತ ಏನು ಹೇಳ್ತಿಲ್ಲ. ನಿಮ್ಮ ಜೊತೆಗಾರರು, ನಿಮ್ಮ ಸ್ನೇಹಿತರ ಜೊತೆನೂ ಯಾವುದೋ ಒಂದು ಪಾರ್ಕಲ್ಲಿ 15-20 ನಿಮಿಷ ವಾಕ್ ಮಾಡಿ. ಎಲ್ಲ ಮುಚ್ಚಿಡಿ, ಈ ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಮೊಬೈಲು ಎಲ್ಲನೂ ಮುಚ್ಚಿಡಿ. 15-20 ನಿಮಿಷ ಅದು ನಿಮಗಾಗಿ. ದೇವರ ದೇಗುಲನೇ ನಮ್ಮ ದೇಹ. ಅದನ್ನು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಕರ್ತವ್ಯ ನಮ್ಮದು. ಆ ಕರ್ತವ್ಯನ ನಾವು ಸರಿಯಾಗಿ ಮಾಡಿಕೊಂಡ್ರೆ ಅದು ಹೆಂಗೆ ಮಾಡ್ಕೊಳ್ಳೋದು? ವ್ಯಾಯಾಮ, ಸ್ಮಾಲ್ ಎಕ್ಸಸೈಸಸ್. ಮನೆಯಲ್ಲಿ ಈ ನಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಬೇರೆಯವ್ರ ಸಹಾಯತೆ ಬೇಕಾಗಿಲ್ಲ ನಮಗೆ. ನಮ್ಮ ಕೆಲಸ ಬಟ್ಟೆ ಹೊಕ್ಕೊಳ್ಳೋದು ನಾವೇ, ಬೆಡ್ನ ಚೇಂಜ್ ಮಾಡೋದು ನಾವೇ, ಬೆಡ್ ಶೀಟ್ನ ಹಾಕ್ಕೊಳ್ಳೋದು ನಾವೇ, ಬುಕ್ಗಳನ್ನ ಸರಿಯಾಗಿ ಇಟ್ಕೊಳ್ಳೋದು ನಾವೇ. ಇದೆಲ್ಲ ಈ ಕ್ರಮ, ಈ ಶಿಸ್ತು ಇದಿರಲೇಬೇಕು. ಅದ್ರ ಜೊತೆಗೆ ನಿಮ್ಮ ವ್ಯಾಯಾಮ ಅದು ಇಂಪಾರ್ಟೆಂಟು. ಆ್ಯಂಡ್ ದ ಫೈನಲ್ ಒನ್, ನಿದ್ದೆ. ಎಲ್ಲರಿಗೂ ಅನಿಸುತ್ತೆ, ನಾನು 4 ಗಂಟೆ ನಿದ್ದೆ ಮಾಡಿದ್ರೆ ಎದ್ದಾಗ ಫುಲ್ ಫ್ರೆಶ್ ಆಗಿರ್ತೀನಿ ಅಂತ. ಅಂಥವ್ರಿಗೆ ಅವರು ರೂಢಿ ವಸ್ತ್ರ ಆಗಿರ್ತಾರೆ. ಸೊ ಅವ್ರು ಚಿಕ್ಕ ವಯಸ್ಸಿಂದನೇ ಅದೇ ಮಾಡಿ ಅವ್ರ ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ. ಬಟ್ ಒಬ್ಬೊಬ್ಬರಿಗೆ ಅದಾಗಲ್ಲ. ದೇಹಕ್ಕೆ ಬೇಕಾಗಿರೋದು ಮಿನಿಮಮ್ 6 to 8 hours, 6 ಗಂಟೆಯಿಂದ 8 ಗಂಟೆ ನಿದ್ದೆ. ಆವಾಗ ಆಗೋ ಚೇಂಜ್ಗಳು, ನಿಮ್ಮ ಬಾಡಿಲಿರೋ ಚೇಂಜ್ಗಳು, ಏನೇ ವೇರ್ ಆ್ಯಂಡ್ ಟೇರ್, ಅದಕ್ಕೆ ದಿನದಲ್ಲಿ ಏನೇ ಕೆಲಸ ಮಾಡಿದ್ರಿಂದ ಆಗಿರೋ ನಿಮ್ಮ ಬಾಡಿ ಚೇಂಜಸ್ಸು, ನಿಮ್ಮ ಬಾಡಿ ಮಸಲ್ ಟೇರ್ಸ್, ಅದೆಲ್ಲ ಇದು ರಿಲ್ಯಾಕ್ಸ್ ಮಾಡೋಕ್ಕೆ, ಅದನ್ನೆಲ್ಲ ರಿಕವರ್ ಮಾಡೋಕ್ಕೆ ನಿದ್ದೆ ಬೇಕೇ ಬೇಕು. ಸೊ ಅದ್ರ ತಕ್ಕಾಗಿ 6-8 ಗಂಟೆ ದಿನ ನಿದ್ದೆ ಬೇಕೇ ಬೇಕು. ಸೊ ಅದನ್ನು ಮಾತ್ರ ಮರಿಬೇಡಿ. ಸೊ ಈ 5 ತತ್ವಗಳು, ಫಸ್ಟು ಬ್ಯಾಲೆನ್ಸ್. ಫಸ್ಟ್ ಇಸ್ your priorities, purpose in your life. Second is your balance. Third one is your hydration. Fourth one is your sleep. And the fifth one, which is more all encompassing in the terms of your mental health and your emotional health. Please have some hobbies for yourself. I currently have a hobby of crocheting. I knit dresses and other stuff. I do it along with my wife as well. So we have learned so much of things by doing things together. ನಮ್ಮಿಬ್ರಿಗೂ ಆಡಿಯೋ ಬುಕ್ ಕೇಳೋದಂದ್ರೆ ತುಂಬಾ ಇಷ್ಟ. ಆ ಥರ ಹವ್ಯಾಸಗಳಿವೆ. ನಾವು ಯಾವತ್ತೂ ಮನೇಲಿ ಕೂತಿರಲ್ಲ. ಶನಿವಾರ ಭಾನುವಾರ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಹೊರಗಡೆ ಹೋಗಿ ಜನರನ್ನ ಮೀಟ್ ಮಾಡೋದು, ಇಲ್ಲ ಈ ಥರ ಸೆಷನ್ಸ್ಗಳು ಮಾಡೋದ್ರಲ್ಲಿ ನಮ್ಗೆ ತುಂಬ ಆಸಕ್ತಿ. ಆ ಥರ ಅಂತ ನಾವು ನಮ್ಗೆ ಗೊತ್ತಿರುತ್ತೆ ನಾವೆಲ್ಲ ಮಾಡ್ಬೋದು ಅಂತಂತ ಏನಿಲ್ಲ. ನಿಮ್ಮ ಫ್ರೆಂಡ್ಸಿನ ಮೂಲಕ, ನಿಮ್ಮ ಟೀಚರ್ ಮೂಲಕ, ನಿಮ್ಮ ಅಕ್ಕಪಕ್ಕ ಇರೋ ಜನರ ಮೂಲಕ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ಸೆಷನ್ಸ್ ನಡೀತಿದೆ, ನಾನು ಯಾವುದ್ರಲ್ಲಿ ಆಸಕ್ತಿ ಹೊಂದಿದ್ದೀನಿ, ಅದನ್ನು ಮಾಡ್ಬೋದಾ. ಆ ಥರ ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಬೋರ್ ಅನ್ನೋ ವರ್ಡ್ ಇರೋಲ್ಲ. ಎಂತಂದರೆ ನಿಮ್ಮ ಮನಸ್ಸು ಯಾವಾಗಲೂ ಆಕ್ಯುಪೈ ಆಗಿರುತ್ತೆ. ಅದರಲ್ಲಿ ಯಾವುದೇ ತುಂಟಿನ ಹುಳುಗಳು ಬೀಳಲ್ಲ. ಯು ವಿಲ್ ಬಿ ಅ ಪರ್ಫೆಕ್ಟ್ ಮ್ಯಾನ್. ಸೊ these are the 6 main elements of your lifestyle that I would talk about. So apart from this, ಇದೆಲ್ಲ ಕಲ್ತಾಯಿತು, ಇದೆಲ್ಲ ಸರಿಯಾಗಿದೆ. ಆದರೆ ನಾವು ಹೊರಗಡೆ ಹೋದಾಗ, ಜಗತ್ತಲ್ಲಿ ಕಾಲಿಕ್ಕಿದಾಗ, ಬೇರೆಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ.
ನಾವು ಮಾತಾಡೋ ರೀತಿ, ನಮ್ಮಲ್ಲಿರೋ ಬಾಡಿ ಲ್ಯಾಂಗ್ವೇಜ್, ನಾವು ಯಾವ ಥರ ಅವ್ರನ್ನ ಭಾವಣಿಸ್ಬೇಕು ಆ ಥರ ಎಲ್ಲ ನಮಗೆ ಗೊತ್ತಿರಲ್ಲ. ಸೊ ಆ ಥರ ಇದ್ದಾಗ ಇಂಗ್ಲೀಷ್ನಲ್ಲಿ ಇದನ್ನ ಎಟಿಕೆಟ್ ಅಂತಾರೆ. ಹೊರಗಡೆ ಹೋದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ, ಇಲ್ಲ ಆಫೀಸಲ್ಲಿ ಕೆಲಸದಲ್ಲೇ ಇದ್ದಾಗ, ಇಲ್ಲ ಸ್ಕೂಲಲ್ಲಿ ಟೀಚರ್ಸ್ ಮುಂದೆನೇ ಇದ್ದಾಗ ನಾವು ಯಾವ ಥರ ವರ್ತನೆ ಮಾಡಬೇಕು, ನಮ್ಮ ವರ್ತನೆಯಿಂದ ಬೇರೆಯವರಲ್ಲಿ ಕಾನ್ಫಿಡೆನ್ಸ್ ಹುಟ್ಟಬೇಕು, ನಮ್ಮ ಮೇಲೆ ಶಿಸ್ತು, ನಮ್ಮಲ್ಲಿರೋ ಶಿಸ್ತು ನೋಡಿ ಅವರು ಆಕರ್ಷಿಸಬೇಕು ನಮ್ಮನ್ನು ಹೊರತು ಬೇರೆ ಯಾವ ಥರನೂ ಇರ್ಬೋದು. ಸೊ ಫ್ರಮ್ ಎಟಿಕೆಟ್ ಪರ್ಸ್ಪೆಕ್ಟಿವ್ ದೆರ್ ಆರ್ ಟೂ places. One is informal and the other one is formal. Formal ಅಂದರೆ ಯಾವುದೇ ಪ್ರೊಫೆಷ್ನಲ್ ಲೈಫ್, ಇನ್ಕ್ಲೂಡಿಂಗ್ ಯುವರ್ ಸ್ಟೂಡೆಂಟ್ಶಿಪ್, ಯುವರ್ ಸ್ಟೂಡೆಂಟ್ಹುಡ್, your professional life when you're working in IT companies or for that matter any other company that you join. ಅದರಲ್ಲಿ ಯಾವುದೇ ರಿಕ್ವೆಸ್ಟ್, ಯಾವುದೇ ಕೆಲಸ ಮಾಡಿಸ್ಕೋಬೇಕಾದ್ರೂ ನೀವು ಪ್ಲೀಸ್, ಥ್ಯಾಂಕ್ ಯು ಯೂಸ್ ಮಾಡಲೇಬೇಕು. ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ರೆಸ್ಪೆಕ್ಟ್ ಕೊಡ್ತಿದ್ದೀರಾ, ನಮ್ಮ ಟೈಮ್ನ ರೆಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ನೀವು ಥ್ಯಾಂಕ್ ಯು ಅಂತ ಹೇಳಿದ್ರೆ, ನಿರ್ಧಾರಪೂರ್ವಕ ಹೇಳಿದ್ರೆ ಅವ್ರ ಮನಸ್ಸಿಗೂ ಅದು ತಾಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಕೆಲಸ ಕೇಳಿದ್ರೆ ಅವರು ಇಲ್ಲ ಅನ್ನಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಆ್ಯಂಡ್ ಥ್ಯಾಂಕ್ ಯೂಸ್ at every part of your professional life or your student life. ನೀವು ಟೀಚರ್ನೇ ಏನೋ ಕ್ವಶನ್ ಕೇಳ್ತೀರಾ, ಆವಾಗ ಪ್ಲೀಸ್ ಅಂತ ಕೇಳಿದ್ರೆ ಅವ್ರಿಗೂ ಆನ್ಸರ್ ಮಾಡೋ ಇದು ಬರುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ ಅವ್ರಿಗೆ. ಸೊ ಥ್ಯಾಂಕ್ ಯು ಹೇಳಿದ್ರೆ ಇನ್ನೂ ಮುಂದೆ ಮಾಡಬೇಕನ್ನೋ ಪ್ರೋತ್ಸಾಹ ಹುಟ್ಟುತ್ತೆ. ಸೊ ಅದನ್ನು ಕಂಟಿನ್ಯೂ ಮಾಡಿ. ಎರಡನೇದು, ಎಲ್ಲರಿಗೂ ಕ್ಲಾಸಸ್ ಬೋರ್ ಆಗಿರುತ್ತೆ, ಯಾವುದೋ ಮೊಬೈಲ್ ಇದೆ ಅದರಲ್ಲಿ ಹಾಡು ಕೇಳ್ಕೊಳ್ಳೋಣ ಅಂತ ಎಷ್ಟೊಂದು ಜನ ನೋಡ್ತಾರೆ. ಅದನ್ನು ಮಾತ್ರ ಮಾಡಬೇಡಿ. ಕ್ಲಾಸ್ ಬೋರ್ ಆಗಿರ್ಬೋದು, ಬಟ್ ನಿಮ್ಮಿಂದಲೂ ಬೋರ್ ಆಗಲ್ಲ. ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ಸರಿಯಾಗಿ ಕಿವಿಗಿಟ್ಟು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೀವು ಟೆಕ್ಸ್ಟ್ ಬುಕ್ ಓದಬೇಕಾಗೋ ಸಂದರ್ಭನೇ ಬರಲ್ಲ. ಯಾಕಂದರೆ ಅವ್ರು ಹೇಳಿದ್ದು ನೀವು ಕೇಳಿದ್ದು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದನ್ನು ಜ್ಞಾಪಿಸ್ಕೊಳ್ಳೋದು ಅಷ್ಟೇನು ಕಷ್ಟ ಇಲ್ಲ. ಮೂರನೇದು, ಯಾವುದೇ ಡಿಸ್ಟ್ರ್ಯಾಕ್ಷನ್ನು, ಯಾವುದೇ ಇಟ್ ಕ್ಯಾನ್ ಬಿ ಫ್ರೆಂಡ್ಸ್, ಇಟ್ ಕ್ಯಾನ್ ಬಿ ಎನಿಬಡಿ, ಅವ್ರನ್ನೆಲ್ಲನೂ ತಳ್ಳಾಕಿ ನೀವು ಯಾವುದೇ ಫೋಕಸ್ ಅಂತ ಇಟ್ಕೊಂಡಿದ್ದೀರೋ, ಯಾವ ಕಾರ್ಯ ಮಾಡಬೇಕಂತಿದ್ದೀರೋ ಅದು ಮುಗಿಯೋ ಗಂಟ ಆ ಕಡೆ ಈ ಕಡೆ ತಲೆ ತಿರುಗಿಸ್ಬೇಡಿ, ಬೇರೆಯವ್ರ ಕಿವಿ ಕೊಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ಉದ್ದೇಶ ಏನು ಇಟ್ಕೊಂಡಿದ್ದೀರೋ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಏರೋಪ್ಲೇನಲ್ಲೂ ಹೇಳ್ತಾರಲ್ಲ, ಆಕ್ಸಿಜನ್ ಮಾಸ್ಕ್ ಬೀಳ್ಬೇಕಾದ್ರೆ ಕೆಳಗಡೆ ಅವ್ರು ಫಸ್ಟ್ ಹೇಳ್ತಾರೆ, ಬೇರೆಯವ್ರನ್ನ ಹೆಲ್ಪ್ ಮಾಡೋಕ್ಕೆ ಮುಂಚೆ ನೀವು ನಿಮಗೆ ಸಹಾಯ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅಂತ. ಕನ್ನಡದಲ್ಲೂ ಇದೆಯಲ್ಲ, ಊರನ್ನು ಉದ್ಧಾರ ಮಾಡೋಕ್ಕೆ ಮುಂಚೆ ಫಸ್ಟು ನಮ್ಮನೇನು ಉದ್ಧಾರ ಮಾಡ್ಕೋಬೇಕು. ಸೊ ದಟ್ ಈಸ್ ದ ಫಸ್ಟ್ ಒನ್. ದೀಸ್ ಆರ್ ದ ಫಾರ್ಮಲ್ ಒನ್ಸ್. ಇನ್ಫಾರ್ಮಲ್ ಎಟಿಕೆಟ್, ಹೋಟ್ಲಿಗೆ ಹೋಗ್ತೀವಿ ಫ್ರೆಂಡ್ಸ್ಗಳ ಜೊತೆ, ಎಲ್ಲರೂ ಡಿಸೈಡ್ ಮಾಡಿದ್ದೀವಿ ನಾವು ಊಟ ಮಾಡೋಣ ಚೆನ್ನಾಗಿದೆ ಅಂತ. ಆದರೆ ಯಾರೋ ಒಬ್ಬ ಸ್ಪಾನ್ಸರ್ ಮಾಡ್ತಿರೋದು, ಯಾರೋ ಒಬ್ಬರು ದುಡ್ಡು ಕೊಡ್ತಿರೋದು. ಸೊ ಈ ಸಂದರ್ಭದಲ್ಲಿ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಫ್ರೆಂಡ್ಸ್ ಅಲ್ಲ ಬೇರೆಯವ್ರ ಫ್ರೆಂಡ್ಸ್ ಬಗ್ಗೆ ಕೇಳಿದ್ದೀನಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಸೊ ಯಾರು ಪೇ ಮಾಡ್ತಿದ್ದಾರೋ ಅವ್ರಿಗೆ ಇನ್ನೂ ಟ್ಯಾಕ್ಸ್ ಹಾಕ್ಬೇಕಂತ ತಿನ್ನಕ್ಕಾಗದಿದ್ರೂ ದೊಡ್ಡ ಎಕ್ಸ್ಪೆನ್ಸಿವ್ ಡಿಶಸ್ನ ಆರ್ಡರ್ ಮಾಡೋದು, ಅದ್ರ ತಿಂದೆ ಬಿಟ್ಬಿಡೋದು. ಇದರಲ್ಲಿ ಫುಡ್ ವೇಸ್ಟೇಜು, ಆಮೇಲೆ ಮನಸ್ತಾಪ ಜಾಸ್ತಿ, ಏನಕ್ಕಪ್ಪ ಇಷ್ಟೊಂದು ತಗೊಂಡ್ರು ಆದರೆ ತಿನ್ನೋಕ್ಕಾಗಲಿಲ್ಲ ಅಂತ. ಸೊ ಇನ್ಫಾರ್ಮಲ್ ಎಟಿಕೆಟ್, ಶೇರ್ ಎವ್ರಿಥಿಂಗ್ ಈಕ್ವಲಿ ವೆನ್ ಯು ಆರ್ ಇನ್ ಅ ಸೋಷಿಯಲ್ ಗ್ರೂಪ್. ನೀವು ಫ್ರೆಂಡ್ಸ್ ಜೊತೆ ಹೋದರೆ 50 ರೂಪಾಯಿ ಆಯಿತಾ ಬಿಲ್ಲು, 6 ಜನ ಇದ್ರಿ, 6 ಜನನೂ ಶೇರ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಇನ್ನೂ ಫ್ರೆಂಡ್ಸ್ ಬರ್ತಾನೆ ಇರ್ತಾರೆ ನಿಮ್ಮ ಹತ್ರ. ಅವಾಗ ಅವ್ರು ತಿಳ್ಕೊತಾರೆ, ಅವ್ರಿಗೆ ಭಾರ ಆಗಲ್ಲ. ಈ ಎಲ್ಲರೂ ಒಬ್ಬನೇ 50 ರೂಪಾಯಿ ಕಟ್ಟಬೇಕಂದ್ರೆ ಕಷ್ಟ ಆಗ್ಬೋದು, ಆದರೆ 9 ರೂಪಾಯಿ 10 ರೂಪಾಯಿ ಅಂತ ಎಲ್ಲರ ಹತ್ರನೂ ಇರುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಶೇರ್ ಎವ್ರಿಥಿಂಗ್. ಇಟ್ಸ್ ನಾಟ್ ಓನ್ಲಿ ದ ಮನಿ, ಇಟ್ಸ್ ಆಲ್ಸೋ ಯುವರ್ ಬೆಸ್ಟ್ ಪ್ರಾಕ್ಟೀಸಸ್. ನೀವು ಇಂಟರ್ವ್ಯೂಗೆ ಹೋಗಿ ನೀವು ಪಾಸ್ ಆಗಿರ್ತೀರ, ಬಟ್ ನಿಮ್ಮ ಸ್ನೇಹಿತ ನಿಮ್ಮ ಜೊತೆನೇ ಬಂದು ಅವನು ಪಾಸ್ ಆಗಲಿಲ್ಲ. ಆ ಥರ ಇದ್ದಾಗ ನೀವು ಪ್ರೋತ್ಸಾಹನೆ ಮಾಡಿ, ಶೇರ್ ಮಾಡಿ, ನಿಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಶೇರ್ ಮಾಡಿ. ಇದೆಲ್ಲ ನಡೆದ್ರೆ ಅವನು ಮುಂದೆ ಬರ್ತಾನೆ, ಆಮೇಲೆ ನಿಮ್ಮನ್ನು ನೆನೆಸ್ಕೊತಾನೆ, ಜೀವನ ಪರ್ಯಂತ ನೆನೆಸ್ಕೊತಾನೆ. ದಿಸ್ ಇಸ್ ವಾಟ್ ಈಸ್ ಕಾಲ್ಡ್
ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಎಕ್ಸ್ಚೇಂಜ್ ಆಫ್ ಬೆಸ್ಟ್ ಪ್ರಾಕ್ಟಿಸಸ್. ಎರಡನೇದು ಜಡ್ಜ್ಮೆಂಟಲ್ಲಂತೂ ಬೇಕಾಗೇ ಇಲ್ಲ. ಓ ಅವನು ತುಂಬ ಬಡವ, ಅವನಿಂದ ಏನು ಮಾಡೋಕ್ಕಾಗಲ್ಲ, ಅವನಲ್ಲಿ ಏನು ಕಲೆ ಇಲ್ಲ, ಏನು ಎಲ್ಲ ಬರೀ ಕೊಳೆನೇ ಅಂತ ತಿಳ್ಕೊಬೇಡಿ. ಎಷ್ಟೊಂದು ಜನ ನಮ್ಮಲ್ಲಿ ಮೇಧಾವಿಗಳು, ಈ ದೇಶದ ಮೇಧಾವಿಗಳು, ಅವ್ರು ಹುಟ್ಟು ಬೆಳೆದಿದ್ದು ಬಡತನದಲ್ಲೇ. ಆದರೆ ಅವ್ರ ಹೆಸರು ಇಲ್ಲಿವರೆಗೂ ಎಲ್ಲರೂ ಮಾತಾಡ್ತಿರ್ತಾರೆ. ನಮ್ಮ ಅಬ್ದುಲ್ ಕಲಾಂ ಆಗಲಿ, ಇಲ್ಲ ಗಾಂಧೀಜಿ ಆಗಲಿ, ನೆಹರು ಆಗಲಿ, ಇಲ್ಲ ಸುಭಾಷ್ ಚಂದ್ರ ಬೋಸ್ ಆಗಲಿ, ಅವರೇನು ಹುಟ್ಟು ಬೆಳೆದಿದ್ದೇನು ಸುಖದ ಸುಖಕ್ಕೆಲ್ಲ. ಅವ್ರು ಹುಟ್ಟು ಬೆಳೆದಿದ್ದು ಎಲ್ಲ ನಾರ್ಮಲ್ ಇಂಡಿಯನ್ ಫ್ಯಾಮಿಲೀಸಲ್ಲೇ, ಅದು ಮಿಡಲ್ ಕ್ಲಾಸು ಅಲ್ಲ, ಲೋವರ್ ಫಾರ್ಮರ್ ಕ್ಲಾಸಸಲ್ಲಿ. ಆದರೆ ಅವ್ರು ಮಾಡಿರೋ ಕಾಂಟ್ರಿಬ್ಯೂಷನ್ಸ್ ಇಂಡಿಯನ್ ಹಿಸ್ಟ್ರಿ ಟು ಇಂಡಿಯನ್ ನೇಷನ್ ಈಸ್ ಆಸಮ್. ಆ ಥರ ನೋಡಿದ್ರೆ ನೀವು ಎಂತಕ್ಕೆ ಅದನ್ನು ಉಪಯೋಗಿಸಿ ನಿಮ್ಮ ಜೀವನದಲ್ಲಿ ಬೇರೆಯವ್ರ ಬಗ್ಗೆ ಕೀಳಾಗಿ ನೋಡಿದೆ, ಬೇರೆಯವ್ರ ಅಬಿಲಿಟೀಸ್ ಮೇಲೆ ಕ್ವೆಶನ್ ಹಾಕಿದೆ, ಅವ್ರು ಹೆಂಗಿದಾರೋ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ self-care is accept that not all people are the same. I am not the same, you are not the same. ನನ್ನಲ್ಲಿ ಪೇಂಟಿಂಗ್ ಮಾಡೋ ಕಲೆ ಇರ್ಬೋದು, ನಿಮ್ಮಲ್ಲಿ ಓಡೋವನ್ನ ಮಾತಾಡೋ ಕಲೆ ಇರ್ಬೋದು. ಹಂಗಂತ ನಾನು ನಿಮ್ಮನ್ನು ಕೀಳಾಗಿ ನೋಡಲ್ಲ, ನೀನು ನಮ್ಮನ್ನು ಕೀಳಾಗಿ ನೋಡಲ್ಲ. ಎಲ್ಲರೂ ಒಬ್ಬರೇ, ಎಲ್ಲರೂ ಒಂದೇ ಥರನೇ ಹುಟ್ಟು ಬೆಳೆದಿರೋದು ಈ ಜೀವನದಲ್ಲಿ. ಆದರೆ ನಮ್ಮಲ್ಲಿ ಕಷ್ಟ ಇದ್ದಾಗ ನಾವು ನಮ್ಮ ಸ್ನೇಹಿತರನ್ನ, ನಮ್ಗೆ ಗೊತ್ತಿರೋರನ್ನ, ನಮ್ಮ ಬಂಧುಗಳನ್ನ ಅವ್ರನ್ನೆಲ್ಲ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಅವ್ರು ಪಟ್ಟಿರೋ ಕಷ್ಟ, ಅವ್ರ ಎದುರಿಸಿರೋ ಕಷ್ಟಗಳನ್ನ ನೋಡಿ ಅದರಿಂದ ಹೊರಗಡೆ ಬರೋ ವಿಚಾರಗಳು ನಾವು ತಿಳ್ಕೊಂಡ್ರೆ ನಾವು ರೆಡಿ ಆಗ್ತೀವಿ ನಮ್ಮ ಮುಂದಿನ ಜನ್ಮದಲ್ಲಿ. ತುಂಬ ಜಾಸ್ತಿ ಮಾತಾಡಿದ್ದೀನಿ ಅನಿಸುತ್ತೆ, ಬಟ್ ಇಷ್ಟನ್ನು ನೀವು ಜ್ಞಾಪಿಸ್ಕೊಂಡ್ರೆ ಸಾಕು. ಜೀವನದ ಧ್ಯೇಯ ನೀವು ಏನು ಐಡೆಂಟಿಫೈ ಮಾಡಿದಿರೋ, ಗೋಲ್, ಆಂಬಿಷನ್ಸ್ ಏನಿದೆಯೋ, ನೀವು ಪಕ್ಕಾ ಮುಟ್ತೀರಾ. Thank you so much for giving me this opportunity for talking on this session, and thank you so much to Rotary Club of Bangalore, Vijayanagar, to make it happen. Thank you very much.